ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಒಂದು ಹಳ್ಳಿ ಪವರ್ ಶೋನಲ್ಲಿ ರಗಡ್ ರಶ್ಮಿ ಅವರು ವಿನ್ ಆಗಿದ್ದಾರೆ ಮತ್ತು ಅವ್ರ ಗೆಳೆತನ ಮತ್ತು ಅವ್ರ ವಿನ್ನಿಂಗ್ ಸ್ಪೀಚ್ಗಳು ಕೊಡ್ತಾರಲ್ಲ ತುಂಬ ಕೂಡ ಇಷ್ಟ ಆಯಿತು. ನಿಮಗೂ ಕೂಡ ರಗಡ್ ರಶ್ಮಿ ಇಷ್ಟ ಅಂತಾನೆ ಕಾಮೆಂಟ್ ಮೂಲಕ ತಿಳಿಸಿ. ಏನನ್ಸುತ್ತೆ ನಿಮಗೆ? ರಗಡ್ ರಶ್ಮಿ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ರ? ನಿಮ್ಮ ಮೂಲಕ ಯಾರು ಗೆಲ್ಲಬೇಕಿತ್ತು? ರಗಡ್ ರಶ್ಮಿ ಅವರು ತುಂಬ ಚೆನ್ನಾಗಿ ಆಟ ಆಡಿ ಗೆದ್ದಿದ್ದಾರಾ ಅಥವಾ ಮೋಸ ಏನಾದರೂ ಮಾಡಿಬಿಟ್ರಾ? ನನಗನ್ಸುತ್ತೆ ರಗಡ್ ರಶ್ಮಿ ಅವರೇ ಗೆಲ್ಲಬೇಕಿತ್ತು. ಡೇ ಒನ್ನಿಂದನೂ ಕೂಡ ಆಟನ ಆಡ್ಕೊಂಡು ಬಂದಿರೋ ಕಾರಣ ತುಂಬ ಚೆನ್ನಾಗಿ ವಿನ್ ಸೆಕೆಂಡ್ ಪ್ಲೇಸ್ ಫಸ್ಟ್ ಪ್ಲೇಸ್ ಸೆಕೆಂಡು ಫಸ್ಟು ಆ ಥರ ಬಂದು ತುಂಬ ಚೆನ್ನಾಗಿ ವಿನ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲರಿಗಿಂತ ವಿನ್ನಿಂಗ್ನ ಕೊಟ್ಟಿದ್ದಾರೆ. ಹಾಗೆ ಘಾಟಿ ಗಾನವಿಯವರು ಕೂಡ ಕೊಟ್ಟಿದ್ದಾರೆ. ಘಾಟಿ ಗಾನವಿಯವರು ರಾಣಿ ಬೇಕಾದರೆ ಮಾತ್ರ ವಿನ್ನಿಂಗ್ ಬರ್ತಿತ್ತು, ರಾಣಿ ಆದಮೇಲೆ ವಿನ್ನಿಂಗ್ ಇರ್ತಾರಿಲ್ಲ. ಬಟ್ ರಗಡ್ ರಶ್ಮಿ ಅವ್ರು ನೋಡ್ಬೋದು, ನೀವು ರಾಣಿ ಆದಮೇಲೂ ಕೂಡ ಅವರು ವಿನ್ನಿಂಗ್ ಆಗಿರ್ತಾರೆ, ವಿನ್ ಆಗ್ತಾ ಬರ್ತಿರ್ತಾರೆ. ಅದ್ರ ಮೇಲೆ ಕನ್ಸಿಡರ್ ಮಾಡಿ ಮತ್ತು ಅವ್ರು 50% ಓಟ್ ರಿಸಲ್ಟ್ ಕೂಡ ತಗೊಂಡು 50% ಜನದ ರಿಸಲ್ಟ್ ತಗೊಂಡಾಗ ಜನ ಜಾಸ್ತಿ ಲೈಟಿಂಗ್ಸ್ ಬಿಟ್ಟು ನೋಡಿರ್ತೀರ ನೀವು. ಟಾರ್ಚ್ ಆನ್ ಮಾಡಿದಾಗ ತುಂಬ ಸಖತ್ತಾಗಿರುತ್ತೆ. ರಗಡ್ ರಶ್ಮಿ ಅವರು ವಿನ್ ಆಗಿತ್ತು. ತುಂಬ ಖುಷಿಯಾಯಿತು. ಬನ್ನಿ ಈ ರಗಡ್ ರಶ್ಮಿ ಅವ್ರು ಯಾವ ಥರ ಮಾತಾಡ್ತಾರೆ ಮತ್ತು ಅವ್ರ ಗೆಳೆತನ ಅಂತ ಯಾವ ಥರ ಇದೆ ಅಂತ ನೋಡ್ಕೊಬನ್ನಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಈಗಲೂ ಈ ಥರ ವೀಡಿಯೋಗಳು ಆಗ್ತಾ ಇರ್ತೀನಿ ನಾನು. ಫೈನಲಿ ನೀವು ನೋಡ್ತಿರ್ಬೋದು ನನ್ನ ಕೈಯಲ್ಲಿದೆ ಹಳ್ಳಿ ಪವರ್ನ ವಿನ್ನರ್ ಟೈಟಲ್. ಸೊ ಪ್ರೈಸ್ ನನ್ನ ಹತ್ರ ಇದೆ. ಸೊ ಫಸ್ಟ್ ಪ್ರೈಸ್ ನನಗೆ ಬಂತು, ಲೈಕ್ ವಿನ್ನರ್ ಆದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ಎಲ್ಲ ಬಂದಿದ್ದು. ಸೊ ನಾನಿಲ್ಲಿ ಈ ಒಂದು ಏನು ಇಟ್ಕೊಂಡಿದ್ದೀನಿ ಅಂದರೆ ಅದು ನಿಮ್ಮಿಂದನೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ಒಂದೊಂದು ಕಲಿಕೆನೂ ನಾನು ಮರೆಯಲ್ಲ, ಈ ಮಣ್ಣನ್ನು ಮರೆಯಲ್ಲ, ಈ ಜನನೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಇದು ಹಳ್ಳಿ ಪವರು, ಇದು ಹಳ್ಳಿ ಪವರು, ಇದು ಹಳ್ಳಿ ಪವರು ನೋಡಮ್ಮ. Brother from another mother, my brother from Tezu. ತುಂಬಾ ಚೆನ್ನಾಗಿ ಆಟ ಆಡ್ತಿದ್ಯಾ. ವೆರಿ ವೆರಿ ಪ್ರೌಡ್ ಆಫ್ ಇಟ್. ರಶ್ಮಿ ವಿನ್ ಆಗ್ತಾಳೆ, ನಾನು ಪ್ರಾಣ ಕೊಡಕ್ಕೂ ರೆಡಿ ಇದೀನಿ. ಅಂಡ್ ಇಡೀ ಕರ್ನಾಟಕ ದೇರ್ ಟು ಸಪೋರ್ಟ್ ಯು. ಥ್ಯಾಂಕ್ ಯು.